Okay, so we'll start now. So in the previous class, we have started with .NET framework. Okay, so we have seen what is .NET framework. So how it is providing the tools and infrastructure for the C# language or any web-related language. Okay, so in the previous class, we have seen how the .NET framework is providing tools and infrastructures and components for the C# or any web related language. So ಅದನ್ನ ಹೇಳತಾನೆ ನೋಡಿ, the .NET framework is one of the tools provided by the .NET infrastructure and tools component of the .NET platform as shown in the figure below. Okay, so .NET framework ಏನು ಮಾಡ್ತದೆ ಅಂತಂದ್ರೆ ನಿಮ್ಗೊಂದು ಸ್ವಲ್ಪ ಟೂಲ್ಸ್ ಮತ್ತು ಕಂಪೋನೆಂಟ್ಸ್ .NET infrastructure ನಿಂದ ಮತ್ತು .NET platform ನಿಂದ ಸಿಗ್ತದೆ ಅಂತ ಹೇಳ್ಬೋದು. ಓಕೆ, okay, next. So we have seen this diagram. So .NET platform ನಿಂದ ನಮಗೆ ಏನೇನು ಸಿಗ್ತದೆ, .NET building blocks, ಆಮೇಲೆ .NET device softwares, okay, ಆಮೇಲೆ .NET user experiments. So I have explained this in our last class. Okay, so totally .NET infrastructure ಆಮೇಲೆ .NET framework. So ಇದನ್ನೆಲ್ಲ .NET framework ಎದರಿಂದ ಬರ್ತದೆ ಅಂತ ಹೇಳ್ಬೋದು, .NET infrastructure and tools ಮತ್ತು .NET platform ನಿಂದ ಬರ್ತದೆ ಅಂತ ಹೇಳ್ಬೋದು. So I have explained this figure in the last class. Okay, next. So next we'll go for the we can see that in .NET platform we'll get common language runtime, that is CLR ಅಂತ ಸಿಗ್ತದೆ. ಆಮೇಲೆ ಫ್ರೇಮ್ವರ್ಕ್ ಬೇಸ್ ಕ್ಲಾಸಸ್ ಅಂತ, ಆಮೇಲೆ ಯೂಸರ್ ಆ್ಯಂಡ್ ಪ್ರೋಗ್ರಾಮ್ ಇಂಟರ್ಫೇಸಸ್ ಅಂತ ಇರ್ತದೆ. ಸೊ ಓಕೆ, ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂದರೆ ಏನು ಹೇಳಿದ್ದೆ ನಾನು, ಒಂದು ಪ್ರೋಗ್ರಾಮ್ನ ರನ್ ಮಾಡ್ಬೇಕಂದ್ರೆ ಲೋಡ್ ಮಾಡಿ ರನ್ ಮಾಡಬೇಕು, ಕಂಪೈಲ್ ಮಾಡಬೇಕು. ಸೊ ಇದಕ್ಕೆಲ್ಲ ಯಾವ್ದು ಸಪೋರ್ಟ್ ಮಾಡ್ತದೆ ಅಂತಂದ್ರೆ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಪ್ರೋಗ್ರಾಮ್ನ ನೀವು ಲೋಡ್ ಮಾಡಿ ಕಂಪೈಲ್ ಮಾಡಿ ರನ್ ಮಾಡೋಕ್ಕೆ ಏನು ಬೇಕು, ಇವಾಗ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಬೇಕು. ಓಕೆ, ನೆಕ್ಸ್ಟ್ ಫ್ರೇಮ್ವರ್ಕ್ ಕ್ಲಾಸಸ್ ಅಂತಂದ್ರೂ ಹೇಳಿದೆ. ಸೊ ಫ್ರೇಮ್ವರ್ಕ್ ಕ್ಲಾಸಸ್ ಅಂದ್ರೆ ಏನು ಹೇಳಿದೆ, just a second. Okay, so framework based classes ಅಂದ್ರೆ ಏನು ಹೇಳಿದೆ, so we are creating some classes and objects. so ಅಲ್ಲೇನು ರಿಲೇಟೆಡ್ ಆಬ್ಜೆಕ್ಟ್ ರಿಲೇಟೆಡ್ ಏನು ಬೇಕು ಅದನ್ನೆಲ್ಲ ಕ್ರಿಯೇಟ್ ಮಾಡಿ, ಈಗ ಪ್ರೋಗ್ರಾಮ್ನಾಗ ಬೇಕಲ್ಲ, ನೀವು ಒಂದು ಕ್ಲಾಸಸ್ ಕ್ರಿಯೇಟ್ ಮಾಡಿರಿ ಅಂತಂದ್ರೆ ಅದ್ರ ರಿಲೇಟೆಡ್ ಬೇಕು. ಸೊ ಇಲ್ಲಿ ಕೊಟ್ಟ ನೋಡಿ, ಸೊ ಬೇಸ್ ಕ್ಲಾಸಸ್ ಪ್ರೊವೈಡ್ಸ್ ಬೇಸಿಕ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಕ್ಲಾಸಸ್ ಆ್ಯಂಡ್ ಅನದರ್ ಜನರಸ್ ಕ್ಲಾಸಸ್. ಓಕೆ, ಸೊ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಕ್ಕೆ ಅಥವಾ ಪ್ರೋಗ್ರಾಮ್ಸ್ ಬರೋಕೆ ಸಮ್ ಜನರಲ್ ಕ್ಲಾಸಸ್ ಡಾಟಾ ಟೈಪ್ಸ್ ಸೊ ಇವೆಲ್ಲ ಬೇಕಾಗ್ತಾವಲ್ಲ, ಸೊ ಅವೆಲ್ಲ ಸಿಗ್ತಾ ನಮ್ಗೆ ಬೇಸ್ ಕ್ಲಾಸ್ನ ಸಿಗ್ತಾ ಅಂತ ಹೇಳಿದೆ. ಓಕೆ, ಸೊ ನೆಕ್ಸ್ಟ್ ಏನದ, ದಿಸ್ ಒನ್ ಯೂಸರ್ ಆ್ಯಂಡ್ ಪ್ರೋಗ್ರಾಮ್ ಇಂಟರ್ಫೇಸ್. ಸೊ ಯೂಸರ್ ಆ್ಯಂಡ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತಂದ್ರೆ we can write some ASP.NET related programs and Windows related programs and console related programs ಅಂತ ಹೇಳಿದೆ. ಸೊ ಇದು .NET framework ಟೋಟಲ್ ಆಗಿ ನಮ್ಗೆ ಏನು ಸಿಗ್ತಿದೆ, ಒಂದು ASP.NET or Windows form or web related service ಇಲ್ಲಿ ಸಿಗ್ತದೆ. ಅಂದ್ರೆ ಇಲ್ಲಿ ನೀವು ಆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್ನಾಗ ಪ್ರೋಗ್ರಾಮ್ಸ್ ಬರಿಬೋದು. ನೆಕ್ಸ್ಟ್ ಫ್ರೇಮ್ವರ್ಕ್ ಬೇಸ್ ಕ್ಲಾಸಸ್. ಸೊ ಬೇಸ್ ಕ್ಲಾಸಸ್ನಾಗ ಅಂತಂದ್ರೆ ಡಿಫ್ರೆಂಟ್ ಡಾಟಾ ಟೈಪ್ಸ್ ಆಗಲಿ, ಕ್ಲಾಸಸ್ ಆಗಲಿ, ಜೆನೆರಿಕ್ ಕ್ಲಾಸಸ್ ಆಗಲಿ, ಸೊ ಇವೆಲ್ಲ ನೀವು ಇಲ್ಲೇ ಮಾಡ್ಕೋಬೋದು ಎಲ್ಲೇ ಫ್ರೇಮ್ವರ್ಕ್ ಒಳಗೆ. ಸೊ ನೆಕ್ಸ್ಟ್ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಏನು ಮಾಡ್ತದೆ ಅಂದ್ರೆ ನಿಮ್ಮ ಪ್ರೋಗ್ರಾಮ್ನ ಲೋಡ್ ಮಾಡಿ ಅದನ್ನು ರನ್ ಮಾಡೋಕೆ, ಕಂಪೈಲೇಷನ್ ಮಾಡೋಕೆ, ಸೊ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ನಿಮ್ಗೆ ಸಪೋರ್ಟ್ ಆಗ್ತದೆ. ಸೊ ಟೋಟಲಿ ವಿ ಕ್ಯಾನ್ ಸೇ ದಟ್ ಆರ್ಕಿಟೆಕ್ಚರ್ ಆಫ್ .NET ಫ್ರೇಮ್ವರ್ಕ್ ಅಂದ್ರೆ ನೀವು ಇದನ್ನು ಬರಿಬೇಕು. ಸೊ ರಿಪೀಟೆಡ್ಲಿ ಐ ಆಮ್ ಸೇಯಿಂಗ್ ದಟ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್ of 10 marks. So 10 marks is fixed question ಕೇಳ್ತಾನೆ. So he'll ask explain the architecture of .NET framework ಅಂತ ಹೇಳಿ. ಸೊ explain the architecture of .NET framework ಅಂದ್ರೆ ಇದನ್ನ ಡಯಾಗ್ರಾಮ್ ಹಾಕಿ ಆಮೇಲೆ ಅದು .NET framework ಹೆಂಗೆ ಬಂದದ್ದು, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟೂಲ್ಸ್ ಮತ್ತು ಕಂಪೋನೆಂಟ್ಸ್ ಅಂತ ಆಗ್ತದೆ ಅಂತ ಹೇಳ್ಬೇಕು. ಕ್ಲಾಸ್ ಸ್ಲೈಡ್ ಏನು ಎಕ್ಸ್ಪ್ಲೇನ್ ಮಾಡಲ್ಲ ಅದನ್ನು. ಆಮೇಲೆ ನೆಕ್ಸ್ಟ್ ಇವೆಲ್ಲ ಬರ್ತಾವೆ, ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್, ಮ್ಯಾನೇಜ್ ಕೋಡ್ಸ್ ಅಂತೆಲ್ಲ ಬರ್ತಾವೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಟೋಟಲಿ ಆಫ್ 10 marks. ಸೊ ವಿಲ್ ಸಿ in deep what is common language runtime. So ಇದನ್ನು .NET framework ನೀವು ಬರಿಬೇಕು, .NET framework ಒಳಗೆ ಬರಿಬೇಕು. ಸೊ ಟುಡೇಸ್ ಕ್ಲಾಸ್ನಾಗ ಏನೇನು ಹೇಳ್ತೀನಿ ಎಲ್ಲಾನು ನೀವು .NET framework ಒಳಗೆ ಬರಿಬೇಕು. ಕ್ಲಿಯರ್? ಸೊ ಇನ್ ಡೀಟೇಲ್ ವಿಲ್ ಸಿ ವಾಟ್ ಈಸ್ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. The common language runtime popularly known as CLR. ಸೊ ಇದನ್ನ ಏನಂತ ಕರಿತಾನೆ, CLR ಅಂತ ಕರಿತಾನೆ. ಸೊ ಶಾರ್ಟ್ ಫಾರ್ಮ್ ಅಂತ ಪಾಪ್ಯುಲರ್ಲಿ ಅದನ್ನ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂತ ಕರೆಯಕ್ಕಿಂತ CLR ಅಂತೇಳಿ ಕರಿತಾನೆ. ಓಕೆ, so it is the heart and soul of the .NET framework. So CLR is called as heart and the soul of the .NET framework. So eduk heart and the soul anta ಹೇಳ್ತಾನೆ ಅಂತಂದ್ರೆ without your CLR you are not able to
load the program, you are not able to compile the program, you are not able to run the program. So it is called as heart and soul of the .NET framework ಅಂತ ಹೇಳ್ತಾನೆ. Clear? So C common language runtime is known as CLR. So CLR is called as heart and soul of the .NET framework ಅಂತ ಹೇಳ್ತಾನೆ. So everybody clear this point? Okay. So next, as the name suggests, CLR is a runtime environment in which programs written in other .NET languages are executed. So in ಹೇಳ್ತಾನೆ CLR is a runtime environment. Runtime environment ಎದಕ್ಕಂತಂದ್ರೆ you are dynamically creating the objects. Okay, so runtime environment is nothing but you are creating dynamically objects. So objects create ಮಾಡ್ತೀರಿ, so ಅದನ್ನ compile ಮಾಡ್ತೀರಿ, ಆಮೇಲೆ execution ಮಾಡ್ತೀರಿ. So we are dynamically creating the objects here. So ಆ objects ನ ಯೂಸ್ ಮಾಡಿ ನಾವು ಪ್ರೋಗ್ರಾಮ್ಸ್ ಬರಿತೀವಿ. ಸೊ ಎದ್ರಾಗ ಅಂತಂದ್ರೆ .NET ಲ್ಯಾಂಗ್ವೇಜಸ್ನಾಗ ಅಥವಾ ಬೇರೆ ಅದರ್ ಲ್ಯಾಂಗ್ವೇಜಸ್ನಾಗ ನಾವು ಪ್ರೋಗ್ರಾಮ್ಸ್ ಬರೆದು ಎಕ್ಸಿಕ್ಯೂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಸೊ CLR is a runtime environment ಅಂತ ಹೇಳ್ಬೋದು. ಸೊ ಇಟ್ ಎಕ್ಸಿಕ್ಯೂಷನ್ ಸಲಾಗ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ CLR is a runtime environment ಅಂತ ಕರೀತಾನೆ. ಕ್ಲಿಯರ್? ಸೊ ಆಸ್ ಅ ನೇಮ್ ಸಜೆಸ್ಟ್, ಸೇಮ್ ನೇಮ್ ಒಳಗೆ ಹೇಳ್ತಾನೆ ಏನು ರನ್ ಟೈಮ್ ಅಂತ. ಸೊ ರನ್ ಟೈಮ್ ಅಂತಂದ್ರೆ ಏನು? CLR is a runtime environment. It is a runtime environment because it helps in execution of the programs. So dynamically objects na create ಮಾಡಿ programs ನ execution ಮಾಡಕ್ಕೆ help ಮಾಡ್ತಾ. ಅದು .NET languages programs ಇರ್ಬೋದು ಅಥವಾ ಎನಿ ಅದರ್ ಲ್ಯಾಂಗ್ವೇಜಸ್ ಲೈಕ್ C#, HTML. ಸೊ ಯಾವುದೇ ಪ್ರೋಗ್ರಾಮ್ಸ್ ಇರ್ಬೋದು ಅದ್ರಾಗ ರನ್ ಮಾಡಕ್ಕೆ ಎಕ್ಸಿಕ್ಯೂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರನ್ ಟೈಮ್ ಎನ್ವಿರಾನ್ಮೆಂಟ್. ಕ್ಲಿಯರ್? ನೆಕ್ಸ್ಟ್, ಇಟ್ ಆಲ್ಸೋ ಸಪೋರ್ಟ್ಸ್ ಕ್ರಾಸ್ ಲ್ಯಾಂಗ್ವೇಜ್ ಇಂಟರ್ಆಪರೇಬಿಲಿಟಿ. ಸೊ ಇಂಟರ್ಆಪರೇಬಿಲಿಟಿ ಮೊನ್ನೆ ಹೇಳಿದ್ ಅಂತಂದ್ರೆ ಒಂದ್ರೊಳಗೆ ಬರ್ದಿದ್ನ ಇನ್ನೊಂದೆಲ್ಲ ಎಕ್ಸಿಕ್ಯೂಟ್. ಸೊ ಇದನ್ನು ರನ್ ಟೈಮ್ ಲ್ಯಾಂಗ್ವೇಜ್ ಒಳಗೆ ಇಂಟರ್ಆಪರೇಬಿಲಿಟಿನೂ ಹೆಲ್ಪ್ ಆಗ್ತದೆ ಅಥವಾ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಸೊ ಇಲ್ಲಿ ಫಿಗರ್ ಕೊಡಾಕತ್ತಾನ ನೋಡ್ರಿ. ಫಿಗರ್ ಗಿವ್ಸ್ ಎ ಡೈನಾಮಿಕ್ ಸಮರಿ ಆಫ್ ದ ಮೇಜರ್ ಕಂಪೋನೆಂಟ್ಸ್ ಆಫ್ CLR. ಸೊ CLR ಒಳಗೆ ಏನೇನು ಅದಾವ ಅಂತ ಹೇಳಿ ಕೊಡಾಕತ್ತಾನ. ಸೊ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಒಳಗೆ ನಮ್ಗೆ ಏನೇನು ಸಿಗ್ತದೆ? ಕಾಮನ್ ಟೈಪ್ ಸಿಸ್ಟಮ್ ಸಿಗ್ತದೆ, ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಸಿಗ್ತದೆ, ಎಕ್ಸಿಕ್ಯೂಷನ್ ಸಪೋರ್ಟ್ ಫಂಕ್ಷನ್ ಸಿಗ್ತದೆ, security, garbage collection, class loader and memory layout. So these all are the components present in the CLR. So be clear that .NET framework ಒಳಗೆ ನಿಮಗೆ CLR ಬರ್ತದೆ, ಮತ್ತು CLR ಒಳಗೆ ಮತ್ತು components ಅದಾವ. Clear? So everybody should be clear that in your .NET framework you will get CLR, ಆಮೇಲೆ manage codes ಅವೆಲ್ಲ ಸಿಗ್ತಾವ, ಮತ್ತು CLR ಒಳಗೂ components ಅದಾವ ಅಂತ ಹೇಳ್ಬೇಕು. ಕ್ಲಿಯರ್? ಸೊ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ .NET ಫ್ರೇಮ್ವರ್ಕ್ ಒಳಗೆ. ಸೊ ಎಕ್ಸಾಮ್ನ ನೀವು ಬರೋ ಟೈಮಿಗೆ ಏನು ಮಾಡಿಬಿಡ್ತೀರಿ, ಲ್ಯಾಂಗ್ವೇಜ್ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ನ ಬರೋದು ಬಿಟ್ಬಿಡ್ತೀರಿ, ಒಳಗಿನ ಕಂಪೋನೆಂಟ್ಸ್ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ಎವ್ರಿ ಟೈಮ್ ಪೀಪಲ್ಸ್ ಆರ್ ಸಿ. ಓಕೆ, ಸೊ ನೀವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಫಸ್ಟ್ .NET ಫ್ರೇಮ್ವರ್ಕ್ನಾಗ ಒಂದು ಸ್ವಲ್ಪ ಲೈನ್ಸ್ ಎಕ್ಸ್ಪ್ಲೇನ್ ಮಾಡಿ, ಅದು .NET ಆರ್ಕಿಟೆಕ್ಚರ್ ಒಂದು ಡಯಾಗ್ರಾಮ್ ತೋರಿಸೋದಲ್ಲ ಅದನ್ನು ಬರೆದು, ಆಮೇಲೆ ಅದ್ರಾಗ ಏನೇನು ಬರ್ತಾವೆ ಲೈಕ್ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್, ಓಕೆ, ಮ್ಯಾನೇಜಿಂಗ್ ಕೋಡ್ಸ್ ಇವೆಲ್ಲ ಬರ್ತಾವೆ, ಅದನ್ನು ಹೇಳಬೇಕು. ಮತ್ತು ಅದ್ರೊಳಗೆ ನೀವು CLR ಒಳಗೆ ಮತ್ತು ಇವು ಟೈಪ್ಸ್ ಅಂದರೆ ಇವು ಕಂಪೋನೆಂಟ್, ನಾಟ್ ಅ ಟೈಪ್ಸ್, ಇವು ಕಂಪೋನೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂತೇಳಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಸೊ CLR ಪ್ರೊವೈಡ್ಸ್ ಎ ನಂಬರ್ ಆಫ್ ಸರ್ವಿಸಸ್ ದಟ್ ಇನ್ಕ್ಲೂಡ್. ಸೊ CLR ಒಳಗೆ ಏನದ ನಂಬರ್ ಆಫ್ ಸರ್ವಿಸಸ್ ಕೊಡ್ತಾನೆ ಅಂತ ಹೇಳ್ತಾನೆ. ಸೊ ಏನೇನಂತಂದ್ರೆ ಲೋಡಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್. ಸೊ ಏನೇನು ಸರ್ವಿಸಸ್ ನಮಗೆ CLR ನಿಂದ ಸಿಗ್ತದೆ ಅಂತಂದ್ರೆ, ಒನ್ ಈಸ್ loading and execution of programs, memory isolation for applications, verification of type safety, compilation of IL into native executable code, providing metadata. So these all are the services provided by the CLR. So first ಏನು ಸರ್ವಿಸ್ ಕೊಡ್ತಾನೆ ಅಂತಂದ್ರೆ ಲೋಡಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಓಕೆ, ಲೋಡಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್ ಅಂತಂದ್ರೆ ನೀವು ಪ್ರೋಗ್ರಾಮ್ ಬರೀತೀರಿ. ಸೊ ಬರೋದಾದ್ಮೇಲೆ ಅದನ್ನ ಲೋಡ್ ಆಗ್ಬೇಕು. ಸೊ ಲೋಡ್ ಆಗಿ ಕಂಪೈಲ್ ಆಗಿ ಎಕ್ಸಿಕ್ಯೂಷನ್ ಆಗ್ಬೇಕು. ಸೊ ಅದ್ರ ಸಲಾಗಿ ಯಾವ್ದು ಹೆಲ್ಪ್ ಮಾಡ್ತದೆ? CLR ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಮೆಮೊರಿ ಐಸೋಲೇಷನ್ ಫಾರ್ ಅಪ್ಲಿಕೇಶನ್. ಸೊ ಈಗ ನಿಮ್ದು ಅಪ್ಲಿಕೇಶನ್ಗೆ ನಿಮ್ಗೆ ಎಷ್ಟು ಮೆಮೊರಿ ಬೇಕು? ಓಕೆ, ಫ್ರಮ್ ಯುವರ್ ಸಿಸ್ಟಮ್ ನಿಮಗೆ ಎಷ್ಟು ಮೆಮೊರಿ ಬೇಕು, ಅಷ್ಟು ಮೆಮೊರಿ ಬೇಕು. ಸೊ ಮೆಮೊರಿ ರಿಲೇಟೆಡ್ ಏನಾದರೂ ಐಸೋಲೇಷನ್ ಇತ್ತಂದ್ರೆ ಯಾವ್ದು ಹೆಲ್ಪ್ ಮಾಡ್ತದೆ ನಿಮ್ಗೆ? CLR ಹೆಲ್ಪ್ ಮಾಡ್ತದೆ. ಓಕೆ, ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರೋಗ್ರಾಮ್ ಬರ್ದೀನಿ. ಸೊ ಪ್ರೋಗ್ರಾಮ್ ಬರ್ದೀನಿ ಅಂದ್ರೆ ಅದಕ್ಕೆ ಡೈನಾಮಿಕಲಿ ನಾನು ಮೆಮೊರಿ ತಗೋತೀನಿ. ಸೊ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ಮೈ ಪ್ರೋಗ್ರಾಮ್ ನನಗೇನೋ ಒಂದು ಸ್ವಲ್ಪ ಮೆಮೊರಿ ಸ್ಪೇಸ್ ಉಳಿದಿದೆ ಅಂತಂದ್ರೆ ಅದನ್ನ ರಿಮೂವ್ ಮಾಡ್ತೀನಿ. ಸೊ ಅಲ್ಲಿ ಏನಾಗ್ತದೆ ನಮ್ಗೆ
ಮೆಮೊರಿ ಮ್ಯಾನೇಜ್ಮೆಂಟ್ ಆಗ್ತದೆ. ಸೊ ಮೆಮೊರಿ ರಿಲೇಟೆಡ್ ಐಸೋಲೇಷನ್ ಇಸ್ ಪ್ರೊವೈಡೆಡ್ ಬೈ CLR. ಸೊ ಒಂದು ಅಪ್ಲಿಕೇಶನ್ಗೆ ಏನೇನು ಬೇಕು ಅದರದೆಲ್ಲ ಮೆಮೊರಿ ಐಸೋಲೇಷನ್ ಯಾವ್ದು ಮಾಡ್ತದೆ, CLR ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವೆರಿಫಿಕೇಶನ್ ಆಫ್ ಟೈಪ್ ಸೇಫ್ಟಿ. ಸೊ ಟೈಪ್ ಸೇಫ್ಟಿ ಅಂತಂದ್ರೆ ಮೊನ್ನೆ ಹೇಳಿದೆ. ಸೊ ನೀವು ಟೈಪಿಂಗ್ ಮಾಡಬೇಕಾದ್ರೆ ಏನಾರ ಮಿಸ್ಟೇಕ್ಸ್ ಇರ್ಬೋದು. ಓಕೆ, ಸೊ ಅದನ್ನೆಲ್ಲ ಯಾವ್ದು ಮಾಡ್ತದೆ, ವೆರಿಫಿಕೇಶನ್, ಅದ್ರದ್ದೆಲ್ಲ ವೆರಿಫಿಕೇಶನ್ ಯಾವ್ದು ಮಾಡ್ತದೆ, CLR ಮಾಡ್ತದೆ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ INT ಬರಿತೀನಿ ನಾನು, ಬಟ್ ಅದೇನು ಬೇಕು, ಸ್ಮಾಲ್ INT ಅಂತ ಇರ್ಬೇಕು. ಇಂಟ್ ಅಂದ್ರೆ, ಸೊ ಇಂಟ್ ಅಂದ್ರೆ ಏನಿರ್ಬೇಕು, ಕ್ಯಾಪಿಟಲ್ INT ಬರೋದ್ರೆ ಅದು ರಾಂಗ್ ಆಗ್ತದೆ. ಅಲ್ಲಿ ಏನಿರ್ಬೇಕು ಆಕ್ಚುಲಿ ಸ್ಮಾಲ್ INT ಅಂತ ಇರ್ಬೇಕು. ಸೊ ಅದನ್ನೆಲ್ಲ ನಮಗೆ ಇಂಡಿಕೇಶನ್ ಯಾವ್ದು ಎಲ್ಲರ ಕೊಡ್ತದೆ, ಟೈಪ್ ಸೇಫ್ಟಿ ಒಳಗೆ ಸಿಗ್ತದೆ ಅಂತ ಹೇಳ್ತೀನಿ. ಸೊ ನೀವು ಹೆಂಗೆ ಮೆಸೇಜಸ್ ಬರಿಬೇಕಾದ್ರೆ ಏನಾರ ರಾಂಗ್ ಮಾಡಿದ್ರಿ ಅಂತಂದ್ರೆ ಹಿಂಗೆ ರೈಟ್ ಲೈನ್ ಇಂತ ಹಿಂಗೆ ಬರ್ತಿದ್ಲ, ಜಿಗ್ಸಾಗ್ ಲೈನ್ ಇತ್ತು. ಸೊ ಹಂಗೆ ಇಲ್ಲಿನೂ ನೀವು ಪ್ರೋಗ್ರಾಮ್ನಾಗ ಏನಾರ ರಾಂಗ್ ಮಾಡಿದ್ರಿ ಅಂತಂದ್ರೆ ಅದನ್ನ ವೆರಿಫಿಕೇಶನ್ ಮಾಡೋದು ಯಾವುದು, CLR. ಓಕೆ, ನೆಕ್ಸ್ಟ್ ಕಂಪೈಲೇಷನ್ ಆಫ್ IL ಇಂಟು ನೇಟಿವ್ ಎಕ್ಸಿಕ್ಯೂಟಬಲ್ ಕೋಡ್. IL ಅಂತಂದ್ರೆ ನಾವಿಲ್ಲಿ ಮಷಿನ್ ಲ್ಯಾಂಗ್ವೇಜ್ ಕೋಡ್ ಅಂತ ಹೇಳ್ಬೋದು. ಸೊ ನಿಮಗೆ ಬರ್ತಿದೆ ನೆಕ್ಸ್ಟ್ MSIL ಅಂತ ಬರ್ತದೆ. IL ಇಸ್ ನಥಿಂಗ್ ಬಟ್ ಇಲ್ವಿ ನಿಮಗೆ ಕೋಡ್ ಏನು ಬರ್ದಿರ್ತದೆ ಅದು ಮಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗಬೇಕಿಲ್ಲ. ಸೊ ನೀವು ಬರ್ದಿದ್ದ ಪ್ರೋಗ್ರಾಮ್ ಮಷಿನ್ ಕಂಪೈಲೇಷನ್ ಮಾಡಬೇಕಾಗಿತ್ತು ಅಂದ್ರೆ ಮಷಿನಿಗೆ ಹೋಗಿ ಅದನ್ನ ಕಂಪೈಲ್ ಮಾಡಿ ಮತ್ತೆ ನಿಮ್ದು ಎಕ್ಸಿಕ್ಯೂಟಬಲ್ ಕೋಡಿಗೆ ಬರ್ಬೇಕು. ಸೊ ಯು ಆಲ್ ನೋ ದ ವರ್ಕಿಂಗ್ ಆಫ್ ಕಂಪೈಲೇಷನ್. ಸೊ ಕಂಪೈಲೇಷನ್ ಒಳಗೆ ಏನಾಗ್ತದೆ, ನೀವು ಬರ್ದಿದ್ದ ಪ್ರೋಗ್ರಾಮ್ನ ಮಷಿನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗ್ತದೆ, ಅಲ್ಲೇ ನಿಮ್ ಕಂಪೈಲೇಷನ್ ಮಾಡಿ ಮತ್ತೆ ಮಷಿನ್ ಲ್ಯಾಂಗ್ವೇಜ್ ನಿಂತ ನಿಮ್ಮ ಎಕ್ಸಿಕ್ಯೂಟಬಲ್ ಕೋಡಿಗೆ ಬರ್ತದೆ. ಸೊ ಅದನ್ನ ಯಾವ್ದು ಮಾಡ್ತದೆ ಅಂತಂದ್ರೆ CLR ಮಾಡ್ತದೆ. ಸೊ ಕಂಪೈಲೇಷನ್ಗೆ ಯಾವ್ದು ಬೇಕು ಅದನ್ನ ಪ್ರೊಸೆಸ್ ಯಾವ್ದು ಮಾಡ್ತದೆ, CLR ಮಾಡ್ತದೆ. ಆಮೇಲೆ ಮೆಟಾಡಾಟಾನ ಪ್ರೊವೈಡ್ ಮಾಡ್ತದೆ. ಸೊ ದೀಸ್ ಆರ್ ದ ವೇರಿಯಸ್ ಸರ್ವಿಸಸ್ ದಟ್ ಆರ್ ಗಿವನ್ ಬೈ ದ CLR ಅಂತ ಹೇಳ್ಬೋದು. ಓಕೆ, ಇನ್ನಾದ ನೆಕ್ಸ್ಟ್ ಮತ್ತೇನು ಕೊಡ್ತದೆ ಅಂತಂದ್ರೆ ಮೆಮೊರಿ ಮ್ಯಾನೇಜ್ಮೆಂಟ್, ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ, interoperability with other system, managing exceptions and errors, support for tasks such as debugging and profiling. So memory management ಅಂತಂದ್ರೆ ಏನು, ನಿಮ್ದು ಗಾರ್ಬೇಜ್ ಕಲೆಕ್ಷನ್ ಅದೇ ಹೇಳ್ದಲ್ಲ, ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್, ಡೈನಮಿಕಲಿ ಒಂದು ಸ್ವಲ್ಪ ಮೆಮೊರಿ ತಗೋತೀನಿ. ಫಾರ್ ಎಕ್ಸಾಂಪಲ್ 100 GB ಅಂತ ಮೆಮೊರಿ ತಗೋತೀನಿ. ನನ್ನ ಅಪ್ಲಿಕೇಶನಿಗೆ 100 GB ಬೇಕಂತ ಒಂದು ಮೆಮೊರಿ ತಗೊಂಡಿರ್ತೀನಿ. ಸೊ ನಂದು ಬರೀ 50 GB ಯೂಸ್ ಮಾಡ್ತೀನಿ. ಓಕೆ, ಸೊ ವೈ ಟು ವೇಸ್ಟ್ ದ ಅದರ್ 50 GB? ಸೊ ಏನು ಮಾಡ್ತದೆ ಅಲ್ಲಿ CLR, ಸೊ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್ ತಗೊಂಡ್ಬಿಡ್ತದೆ. ಸೊ ವಾಟ್ ಯು ಹ್ಯಾವ್ ಸೀನ್ ಆಲ್ರೆಡಿ, ಯು ಆಲ್ ನೋ ವಾಟ್ ಈಸ್ ಗಾರ್ಬೇಜ್ ಕಲೆಕ್ಷನ್. ಓಕೆ, ಸೊ ಮೆಮೊರಿ ಮ್ಯಾನೇಜ್ಮೆಂಟ್ನಾಗ ಅದು ಏನು ಉಳಿದಿದ್ನ ಅದು ವಾಪಸ್ ಸಿಸ್ಟಮಿಗೆ ಕೊಡ್ತದೆ. ಸೊ ದಟ್ ವರ್ಕ್ ಇಸ್ ರನ್ ಬೈ ದ CLR. Okay, next enforcement of security. So security is most important in application. Okay, so ನಿಮ್ದನ್ನ ನೀವು ಅಪ್ಲೈ ಮಾಡಿದ್ದನ್ನ ನೀವು ರೆಡಿ ಮಾಡಿದ್ದ ಅಪ್ಲಿಕೇಶನ್ ಬೇರೆದವ್ರು ಯೂಸ್ ಮಾಡೋದಾಗ್ಲಿ. ಫಾರ್ ಎಕ್ಸಾಂಪಲ್ ನೀವೇನಾರ ಅಮೌಂಟ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಅಪ್ಲಿಕೇಶನ್ ರೆಡಿ ಮಾಡಿದ್ರೆ ಅಂತ ತಿಳ್ಕೊರಿ. ಸೊ ಅಲ್ಲೇ ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕಾಗಿತ್ತಂದ್ರೆ ವಿ ಶುಡ್ ಎನ್ಶೂರ್ ದಟ್ ದೇರ್ ವಿಲ್ ಬಿ ನೋ ಅನದರ್ ಪರ್ಸನ್ ಹೂ ಆರ್ ಹ್ಯಾಕಿಂಗ್ ಯುವರ್ ಅಪ್ಲಿಕೇಶನ್. ಸೊ ಸೆಕ್ಯೂರಿಟಿ ರಿಲೇಟೆಡ್ ಯಾವ್ದು ಕೊಡ್ತದೆ, ಇದು ಕೊಡ್ತದೆ ಯಾವುದು, CLR. ಓಕೆ, ನೆಕ್ಸ್ಟ್ ಇಂಟರ್ಆಪರೇಬಿಲಿಟಿ ಅಂತಲೂ ಹೇಳಿದೆ, ಆಗ್ಲೇ ಹೇಳಿದೆ. ಸೊ ಇಂಟರ್ಆಪರೇಬಿಲಿಟಿನೂ CLR ಕೊಡ್ತದೆ. ನೆಕ್ಸ್ಟ್ ಮ್ಯಾನೇಜಿಂಗ್ ಎಕ್ಸೆಪ್ಷನ್ಸ್ ಆ್ಯಂಡ್ ಎರರ್ಸ್. ಸೊ ಎರರ್ಸ್ ಬರೋದಾಗ್ಲಿ ಎಕ್ಸೆಪ್ಷನ್ಸ್ ಬರೋದಾಗ್ಲಿ ಸೊ ಎಲ್ಲ ಯಾವ್ದು ಮಾಡ್ತಿದೆ, CLR ಮಾಡ್ತದೆ. ಸೊ ಸಪೋರ್ಟ್ ಫಾರ್ ಟಾಸ್ಕ್ ಸಚ್ ಆಸ್ ಡಿಬಗಿಂಗ್ ಆ್ಯಂಡ್ ಪ್ರೊಫೈಲಿಂಗ್. ಸೊ ಏನಾರ ಎರರ್ಸ್ ಬಂದು ಅಂತಂದ್ರೆ ನೀವು ಅದನ್ನ ಡಿಬಗ್ ಮಾಡ್ತಿರಲ್ಲ, ಸೊ ಡಿಬಗಿಂಗ್ ಮಾಡಾಕ ಮತ್ತು ಪ್ರೊಫೈಲಿಂಗ್ ಮಾಡಾಕನು ಅದನ್ನ ಸಪೋರ್ಟ್ ಮಾಡ್ತದೆ. ವಿಚ್ ಒನ್, CLR. ಸೊ ಟೋಟಲಿ ವಿ ಕ್ಯಾನ್ ಸೇ ದಟ್ to run the program, okay, so to run the program the CLR is the most important part in the .NET framework anta helbodu. Clear? So everybody cleared about the CLR? Raise your hands fast. We have seen what are the services provided by the CLR. So everybody cleared about the CLR? Okay, lower your hands. For 5 marks you can get explain CLR ಅಂತನೂ ಕೇಳ್ಬೋದು. ಓಕೆ, .NET framework ಕೇಳಿಲ್ಲ ಅಂದ್ರೆ ಬರೀ 5 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ವಾಟ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ CLR ಅಂತ ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ CLR ಅಂತ ಕೇಳ್ಬೋದು. ಸೊ ಅವಾಗ 5 ಮಾರ್ಕ್ಸಿಗೆ ಕೇಳ್ದ ಅಂತಂದ್ರೆ ಅದು CLR ದೇನ್ ಡಯಾಗ್ರಾಮ್ ಅದಲ್ಲ, ದಿಸ್ ಒನ್, ಇದು ಡಯಾಗ್ರಾಮ್ ಹಾಕಿ ಇವೆಷ್ಟು ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಕ್ಲಿಯರ್? ಓಕೆ, next we have seen what are the services provided by the CLR. So we'll see figure shows the flow chart of the CLR activities. There is some figure here, one figure here, this one. Okay, ಇದನ್ನು CLR ಒಳಗೆ ಬರ್ತಿದೆ. ಇಷ್ಟೊತ್ತನ ಏನು ನೋಡಿದ್ರಿ ನೀವು, ಬರೀ ಸರ್ವಿಸಸ್ ನೋಡಿದ್ರಿ. ವಾಟ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ CLR ಅಂಡ್ ವಾಟ್ ಈಸ್ ದ CLR ಅಂತ ನೋಡಿದ್ರಿ ಇಷ್ಟೊತ್ತು. ಓಕೆ, ಸೊ ನೆಕ್ಸ್ಟ್ ಏನು ನೋಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಸಮ್ ಫ್ಲೋ ಚಾರ್ಟ್ ಅಂತ ಹೇಳತ್ತೇನೆ. ಸೊ CLR ಒಳಗೆ
Figure shows the flowchart of CLR activities that go on when an application is executed. One application ready ಮಾಡಿದ್ರಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಾಕ ಸೊ ಹೆಂಗ್ ಹೋಗ್ತದೆ ಅಂತಂದ್ರೆ ಒಂದು ಫಿಗರ್ ಕೊಟ್ಟಾನ ತೋರಿಸ್ತೀನಿ. ದ ಸೋರ್ಸ್ ಕೋಡ್ ಇಸ್ ಫಸ್ಟ್ ಫಿಗರ್ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ಫಿಗರ್. ಸೊ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ರಿ ಅಂತಂದ್ರೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ಅಂದ್ರೆ, ಪ್ರೋಗ್ರಾಮ್ ರನ್ ಮಾಡಬೇಕಾಗಿತ್ತು ಅಂದ್ರೆ ನಮಗೆ ಏನೇನು ಬೇಕಂತ ಹೇಳ್ತಾನೆ ನೋಡ್ರಿ. ಸೊ ಫಸ್ಟ್ ಏನು ಬೇಕು, C# ಸೋರ್ಸ್ ಕೋಡ್ ಬೇಕು. ಓಕೆ, ಸೊ ಫಸ್ಟ್ ನಿಮಗೆ ಸೋರ್ಸ್ ಕೋಡ್ ಬೇಕು. ಸೋರ್ಸ್ ಕೋಡ್ನ ಕಂಪೈಲರ್ ಮಾಡ್ತಂದ್ರೆ ಕಂಪೈಲರ್ ಬೇಕು ಕಂಪೈಲ್ ಮಾಡಕ್ಕೆ. ನೆಕ್ಸ್ಟ್ IL ಅಂಡ್ ಮೆಟಾಡಾಟಾ ಇರ್ತದೆ. ಸೊ ಇದಕ್ಕೆ ಏನು ಬೇಕು, ನಿಮ್ಗೆ ಮೆಟಾಡಾಟಾ ಇಂಜಿನ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಫಸ್ಟ್ ಜಸ್ಟ್ ಸಿ ವಾಟ್ ಆರ್ ದ ಟರ್ಮ್ಸ್ ಪ್ರೆಸೆಂಟ್ ಇನ್ ದಿಸ್ ಫ್ಲೋ ಚಾರ್ಟ್. ಓಕೆ, ಸೊ ಒನ್ ಇಸ್ ಸೋರ್ಸ್ ಕೋಡ್ ಇರಬೇಕು, ನೆಕ್ಸ್ಟ್ ಕಂಪೈಲರ್ ಇರಬೇಕು, ಆಮೇಲೆ IL ಅಂಡ್ ಮೆಟಾಡಾಟಾ ಇರಬೇಕು, ಆಮೇಲೆ ಲಿಂಕರ್ ಇರಬೇಕು, ಆಮೇಲೆ EXE ಕೋಡ್ ಅಂದ್ರೆ ಎಕ್ಸಿಕ್ಯೂಟೇಬಲ್ ಕೋಡ್ ಇರಬೇಕು, ನೆಕ್ಸ್ಟ್ ಕ್ಲಾಸ್ ಲೋಡರ್ ಇರಬೇಕು. ಸೊ ಕ್ಲಾಸ್ ಲೋಡರ್ ಅಂದ್ರೆ ನಿಮ್ಗೆ ಬೇಸಿಕ್ ಕ್ಲಾಸ್ ಲೈಬ್ರರೀಸ್ ಹತ್ರ ಸಿಗ್ತಾವ. ಓಕೆ, ವೆರಿಫೈಯರ್ ಇರ್ಬೇಕಂದ್ರೆ ನೀವು ಮಾಡಿದ್ದ ಟೆಸ್ಟ್ ವೆರಿಫಿಕೇಶನ್ ಮಾಡ್ಬೇಕು. ಇಷ್ಟೊತ್ತನ ನೀವು ಪ್ರೋಗ್ರಾಮ್ ಏನು ಎಕ್ಸಿಕ್ಯೂಟ್ ಮಾಡಿರ್ತಲ್ಲ ಅದನ್ನ ವೆರಿಫಿಕೇಶನ್ ಮಾಡಬೇಕು. ಆಮೇಲೆ JIT ಜಸ್ಟ್ ಇನ್ ಟೈಮ್ ಕಂಪೈಲರ್ ಅಂತ ಇರ್ತದೆ. ಸೊ ವೆರಿಫಿಕೇಶನ್ ಎಲ್ಲ ಕ್ಲಿಯರ್ ಆತಂದ್ರೆ ಈ ಕಂಪೈಲರಿಗೆ ನಾವು ಕಳಿಸಿ ಆಮೇಲೆ ಮಷಿನ್ ಕೋಡ್ನ ಮ್ಯಾನೇಜೇಬಲ್ ಅಂದ್ರೆ ಕರೆಕ್ಟ್ ಅದ ಅಂತ ಹೇಳಿ ರನ್ ಮಾಡ್ತೀವಿ. ಅಂದ್ರೆ ವಾಟ್ ಎವರ್ ವಿ ಹ್ಯಾವ್ ಡೆವಲಪ್ಡ್ ಇಸ್ ಕರೆಕ್ಟ್ ಅಂದ್ರೆ ರನ್ ಟೈಮ್ ಮ್ಯಾನೇಜರ್ ಇರ್ತದೆ, ಅಲ್ಲಿ ಎಲ್ಲಾನು ನಾವು ಇಷ್ಟು ಮಾಡಿದ್ದೆಲ್ಲ ಪ್ರೊಸೆಸ್ ರನ್ ಕರೆಕ್ಟ್ ಅದ ಅಂತ ಹೇಳಿ ರನ್ ಟೈಮ್ ಮ್ಯಾನೇಜರ್ ಏನು ಮಾಡ್ತದೆ ಓಕೆ ಅಂತಂದಾಗ ನಮ್ಗೆ ಔಟ್ಪುಟ್ ಸಿಗ್ತದೆ. ಸೊ ದೀಸ್ ಆರ್ ದ ಸ್ಟೆಪ್ಸ್. ಓಕೆ, ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ದ ಅಪ್ಲಿಕೇಶನ್. ಅಂದ್ರೆ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ಬೇಕಂದ್ರೆ ಸುಮ್ಮನೆ ಆಗಂಗಿಲ್ಲ. ಸೊ ವಿ ಹ್ಯಾವ್ ಟು ಗೋ ಥ್ರೂ ದೀಸ್ ಸ್ಟೆಪ್ಸ್. ಕ್ಲಿಯರ್? ಸೊ ಇವೇನೇನಂತೆ ಒಂದೊಂದು ನೋಡ್ಕೊತ ಹೋಗೋಣ. ಓಕೆ, so the first ಏನದ ನೋಡ್ರಿ, the source code is compiled to IL while the metadata engine creates metadata. ಸ್ನೇಹ ಒಂದು ಸ್ವಲ್ಪ ಸ್ಕ್ರೀನ್ ಮ್ಯಾಗ ಬರಿಬೇಡ ಪ್ಲೀಸ್, ಡೋಂಟ್ ರೈಟ್ ಆನ್ ದ ಸ್ಕ್ರೀನ್. ನೀವು ಯಾರು ಬರೀತೀರ ಅಂತ ನನಗೆ ಗೊತ್ತಾಗ್ತದಿಲ್ಲ, ಹೆಸರು ಬರ್ತದ ದಿಸ್ ಪರ್ಸನ್ ಇಸ್ ರೈಟಿಂಗ್ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಏನಿದೆ ದ ಸೋರ್ಸ್ ಕೋಡ್. ಫಸ್ಟ್ ಏನು ಮಾಡಿರ್ತೀರಿ, C#ನಾಗ ಒಂದು ಸೋರ್ಸ್ ಕೋಡ್ ಬರೀತೀರಿ. ಸೊ ಆ ಸೋರ್ಸ್ ಕೋಡ್ ಏನು ಮಾಡ್ತದೆ, ಕಂಪೈಲ್ ಮಾಡಿ ILಗೆ ಕಂಪೈಲೇಷನ್ ಮಾಡ್ತದೆ. ಸೊ ವೈಲ್ ದ ಮೆಟಾಡಾಟಾ ಇಂಜಿನ್ ಕ್ರಿಯೇಟ್ಸ್ ಮೆಟಾಡಾಟಾ ಇನ್ಫಾರ್ಮೇಶನ್. ಸೊ ಯು ಹ್ಯಾವ್ ಸೀನ್ ಇನ್ ದಿಸ್. ಸೊ ಫಸ್ಟ್ ಸೋರ್ಸ್ ಕೋಡ್ ಏನು ಮಾಡ್ತದೆ, ಕಂಪೈಲರಿಗೆ ಕಳಿಸ್ತೀರಿ ನೀವು. ಸೊ ಕಂಪೈಲರಿಗೆ ಹೋದ್ಮೇಲೆ ನಿಮ್ಗೆ IL ಅಂಡ್ ಮೆಟಾಡಾಟಾ ಕೋಡ್ ಅಂತ ಬರ್ತದೆ. ಸೊ ದಿಸ್ ಕೋಡ್ ಇಸ್ ಆಫ್ಟರ್ ಕಂಪೈಲೇಷನ್ ವಿಲ್ ಗೆಟ್ IL ಅಂಡ್ ಮೆಟಾಡಾಟಾ. ಸೊ ಇದನ್ನ ಎದರ್ನಿಂದ ಎಕ್ಸಿಕ್ಯೂಟೆಡ್ ಆಗ್ತದೆ ಅಂತಂದ್ರೆ, ಮೀನ್ಸ್ ಇದು ಬಂದಿಂದ ಎಲ್ಲಿ ಇರ್ತದೆ ಅಂತಂದ್ರೆ ಮೆಟಾಡಾಟಾ ಇಂಜಿನ್ ಒಳಗೆ ಇರ್ತದೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ IL ಅಂಡ್ ಮೆಟಾಡಾಟಾ ಅಂತಂದ್ರೆ ನೋಡ್ತೀರಿ ಇಲ್ಲಿ. ಸೊ ವಿಲ್ ಸಿ ದಟ್ ಒನ್ ಫಸ್ಟ್. ಇಲ್ಲಿ ನೋಡಿ, IL ಅಂತಂದ್ರೆ ಏನು ನೋಡ್ರಿ, ಇಲ್ಲಿ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್. ಸೊ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅದಕ್ಕೆ MSIL ಅಂತಲೂ ಕರಿತೀವಿ, ಅವ್ರು ಸಿಂಪ್ಲಿ IL ಅಂತ ಕರಿತೀವಿ. ಓಕೆ, ಸೊ ಮೈಕ್ರೋಸಾಫ್ಟ್ ಹ್ಯಾಸ್ ಗಿವನ್ ಒನ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್. ಸೊ ನಿಮ್ಮ ಸೋರ್ಸ್ ಕೋಡ್ನ ಕಂಪೈಲೇಷನ್ ಆದಮೇಲೆ ಒಂದು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅಂತ ಬರ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವು ನಿಮ್ದು C ಲ್ಯಾಂಗ್ವೇಜ್ ಒಳಗೆ ನೋಡಿದ್ರಿ. ಸೊ C ಲ್ಯಾಂಗ್ವೇಜ್ ಒಳಗೆ ಫಸ್ಟ್ ನೀವು ಪ್ರೋಗ್ರಾಮ್ ಬರೀತಿದ್ರಿ. ಸೊ ಪ್ರೋಗ್ರಾಮ್ ಬರೋದಾದ್ಮೇಲೆ ಏನಾಗ್ತಿತ್ತು, ಕಂಪೈಲ್ ಮಾಡ್ತೀವಿ. ಸೊ ಕಂಪೈಲ್ ಮಾಡಿದಾಗ ಏನಾಗ್ತಿತ್ತು, ಯುವರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಕನ್ವರ್ಟೆಡ್ ಟು ದ ಮಷಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತಿದ್ವಿ. ಯಾಕಂದ್ರೆ ಕಂಪ್ಯೂಟರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ಅವರ್ ಪ್ರೋಗ್ರಾಮ್. ನಾವೇನು ಪ್ರೋಗ್ರಾಮ್ ಬರ್ದಿತ್ತಿರಲ್ಲ, #include stdio.h ಮೇನ್, ಸೊ ಇವೆಲ್ಲ ಇಂಗ್ಲಿಷ್ ಲೆಟರ್ಸ್ನಾಗ ಅದಾವ. ಸೊ ಅದು ಕಂಪೈಲರ್ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಮಷಿನಿಗೆ. ಸೊ ಅದೇನು ಮಾಡ್ತದೆ, ಕಂಪೈಲೇಷನ್ ಅದಕ್ಕೆ ಮಾಡ್ತೀವಿ ಅಂತಂದ್ರೆ ಮಷಿನ್ ನಮ್ದು ಪ್ರೋಗ್ರಾಮ್ನ ದಟ್ ಈಸ್ ಯೂಸರ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇಸ್ ಕನ್ವರ್ಟೆಡ್ ಟು ದ ಮಷಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತಿದ್ವಿ ನಾವು C ಪ್ರೋಗ್ರಾಮ್ ಒಳಗೆ, ನೀವು ನೆನ್ಪಿಟ್ರೆ. ಓಕೆ, ಸೊ ಇಲ್ಲೂ ಏನಾಗ್ತದೆ ಅಂತಂದ್ರೆ ನಮ್ದು ಏನು ಬರ್ದಿರ್ತೀವಲ್ಲ ನಮ್ಮ C# ಕೋಡ್, ಸೊ ಅದನ್ನ ಕಂಪೈಲ್ ಮಾಡಿದಿಂದ ಒಂದು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜಿಗೆ ಹೋಗ್ತದೆ. ಅದು ಯಾವುದನ್ನು ಕರಿತೀವಿ, ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಆರ್ ಸಿಂಪ್ಲಿ ವಿಲ್ ಕಾಲ್ ಇಟ್ ಆಸ್ IL ಅಂತ ಹೇಳ್ಬೋದು. ಓಕೆ, is an instructions right into which a .NET programmer compiled. So ಇದೇನು ಸಿಂಪ್ಲಿ ಕಂಪೈಲೇಷನ್ ಆದ್ಮೇಲೆ ಏನು ನಿಮಗೆ ಇನ್ಸ್ಟ್ರಕ್ಷನ್ ಸೆಟ್ ಬರ್ತದಲ್ಲ ಕಂಪ್ಯೂಟರಿಗೆ, ಸೊ ಅದಕ್ಕೆ ನಾನು ಕರಿತಾನೆ IL ಅಂತ ಕರಿತಾನೆ, ಅಥವಾ MSIL ದಟ್ ಈಸ್ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್? ಸೊ ನಮ್ಮ ಸೋರ್ಸ್ ಕೋಡ್ನ ಕಂಪೈಲೇಷನ್ ಆದ್ಮೇಲೆ ಏನು ಸಿಗ್ತದಲ್ಲ ಅದಕ್ಕೆ IL ಅಂತ ಕರಿತೀವಿ. ಅದ್ರಾಗ ಏನಿರ್ತದೆ ಅಂತಂದ್ರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ವಿಚ್ ಆರ್
ಕಂಪೈಲ್ಡ್. ಸೊ ಡಾಟ್ ನೆಟ್ ಪ್ರೋಗ್ರಾಮ್ನ ಕಂಪೈಲ್ ಮಾಡಿದಿಂದ ಏನಿರ್ತದಲ್ಲ ಅದಕ್ಕೆ IL ಅಂತ ಕರಿತೀವಿ. ಸೊ ಕ್ಲಿಯರ್ ಎವ್ರಿಬಡಿ? Raise your hands. IL ಅಂದ್ರೆ ಕ್ಲಿಯರ್ ಆತ? ಓಕೆ. ಸೊ ಇದನ್ನ ಮುಗಿಸ್ಕೊಂಡೆ ಮತ್ತೆ ಅದಕ್ಕೆ ಹೋಗೋಣ ಬಿಡ್ರಿ, ಹೆಂಗೂ ಬಂದಿವಲ್ಲ ಇಲ್ಲಿ. ಸೊ ಇಟ್ ಈಸ್ ಅಕೀನ್ ಟು ಅಸೆಂಬ್ಲಿ ಲ್ಯಾಂಗ್ವೇಜ್. ಓಕೆ, ಲೋವರ್ ಯೋರ್ ಹ್ಯಾಂಡ್ಸ್. So it is akin to assembly language and contains instructions for loading, storing, initializing and calling methods. So akin ಅಂತಂದ್ರೆ similar to assembly language ಅಂತ ಹೇಳ್ಬೋದು. What is mean by akin is nothing but similar. So it is similar to assembly language ಅಥವಾ assembly language ಅಂತ ಕರಿಬಹುದು ಅಥವಾ ಸಿಮಿಲರ್ ಟು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಅದ್ರಾಗ ಏನೇನು ಇರ್ತದೆ ಅಂತಂದ್ರೆ ಲೋಡ್ ಆಗಕ್ಕ, ಸ್ಟೋರ್ ಆಗಕ್ಕ, ಇನಿಷಿಯಲೈಸ್ ಮಾಡಕ್ಕ, ಆಮೇಲೆ ಮೆಥಡ್ಸ್ ನ ಕಾಲ್ ಮಾಡಕ್ಕ set of instructions ಇರ್ತಾವ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಕನ್ಸಿಸ್ಟ್ ಆಫ್ ಲೋಡಿಂಗ್ ಇನ್ಸ್ಟ್ರಕ್ಷನ್, ಸ್ಟೋರಿಂಗ್ ಇನ್ಸ್ಟ್ರಕ್ಷನ್, ಇನಿಷಿಯಲೈಸಿಂಗ್ ಇನ್ಸ್ಟ್ರಕ್ಷನ್ ಅಂಡ್ ಕಾಲಿಂಗ್ ಮೆಥಡ್ಸ್ ಇನ್ಸ್ಟ್ರಕ್ಷನ್. ಸೊ ಇವೆಲ್ಲ ಅದ್ರಾಗ ಇರ್ತದೆ. ನಿಮ್ದು ನೀವೇನ್ ಕಂಪೈಲ್ ಮಾಡಾದ್ಮೇಲೆ ನಿಮ್ಗೆ IL ಕೋಡ್ ಬರ್ತದಲ್ಲ, ಸೊ ಅದ್ರಾಗೆಲ್ಲ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಇರ್ತಾವ. ಓಕೆ, ನೆಕ್ಸ್ಟ್. Okay, so when we compile a C# program or any program written in CLS complement language, the source code is compiled into MSL. So ಯಾವುದೇ ಇರ್ಬೋದು, ಬರೀ C# ಅಂತ ಹೇಳಾಕತ್ತಿಲ್ಲ, ಬರೀ C# ಪ್ರೋಗ್ರಾಮ್ಸ್ ಅಂತ ಇಲ್ಲ. ಸೊ ನೀವು .NET ಫ್ರೇಮ್ವರ್ಕ್ ಒಳಗೆ ಎನಿ ಟೈಪ್ ಆಫ್ ಲ್ಯಾಂಗ್ವೇಜ್ ಬರೆದ್ರು, ಓಕೆ, ಸೊ ಯಾವುದೇ ಟೈಪ್ ಆಫ್ ಲ್ಯಾಂಗ್ವೇಜ್ ನ ನೀವು ಬರೆದ್ರಿ ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡ್ತೀವಿ. ಸೊ ಸೋರ್ಸ್ ಕೋಡ್ ನ ಕನ್ವರ್ಟ್ ಮಾಡಿ ಎದಕ್ಕೆ ಹೋಗ್ತದೆ, ಕಂಪೈಲೇಷನ್ ಮಾಡ್ಮೇಲೆ ನಿಮ್ ಸೋರ್ಸ್ ಕೋಡ್ ನ ಕನ್ವರ್ಟ್ ಮಾಡಿ MSIL ಅಥವಾ IL ಲ್ಯಾಂಗ್ವೇಜಿಗೆ ಹೋಗ್ತದೆ, IL ಇಂಟರ್ಮೀಡಿಯೇಟ್ ಕೋಡಿಗೆ ಹೋಗ್ತದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಜಸ್ಟ್ ಕ್ಲಿಯರ್ ದಟ್ ನಿಮ್ ಸೋರ್ಸ್ ಕೋಡ್ ಏನ್ ಬರ್ತಿರ್ತಲ್ಲ, ಇದು ಯಾವುದೇ ಪ್ರೋಗ್ರಾಮ್ ಇರ್ಬೋದು, C# ಇರ್ಬೋದು, HTML ಇರ್ಬೋದು, ಯಾವುದೇ ಪ್ರೋಗ್ರಾಮ್ ಇರ್ಬೋದು, ನೀವು ಕಂಪೈಲೇಷನ್ .NET ಫ್ರೇಮ್ವರ್ಕ್ ಒಳಗೆ ಕಂಪೈಲೇಷನ್ ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ, MSIL ಕೋಡ್ ಸಿಗ್ತದೆ ಅಂತ ಹೇಳ್ಬೋದು. MSIL ಆರ್ ಸಿಂಪ್ಲಿ IL ಕೋಡ್ ಸಿಗ್ತದೆ ಅಂತ ಹೇಳ್ಬೋದು. ಸೊ IL ಕೋಡ್ ಅಂತಂದ್ರೆ ಏನು, ನೀವು ಎಕ್ಸಿಕ್ಯೂಷನ್ ಮಾಡಿದಿಂದ ಏನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರ್ತದಲ್ಲ, ಅಂದ್ರೆ ಮಷಿನ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ಸ್ ಏನಿರ್ತದಲ್ಲ ಅದಕ್ಕೆ IL ಕೋಡ್ ಅಂತ ಹೇಳ್ತಾನೆ. ಸೊ ಕ್ಲಿಯರ್ ಎವ್ರಿಬಡಿ? Everybody cleared? Raise your hands. Okay, lower your hands. So now understood. So first another source code is compiled to the IL code anta helbo. So IL code metadata anta helbo. So the IL and metadata are linked with other native code if required and the resultant IL code is saved ಅಂತಂದ್ರೆ ಇಲ್ಲೋಡ್. ಸೊ ಇದೇನು ನೀವು ಮಾಡಿರ್ತಿರಲ್ಲ IL ಕೋಡ್ ನೀವೇನು ರೆಡಿ ಆಗಿರ್ತಿರಲ್ಲ ಅದು ಮತ್ತೆ ಬೇಕಾದಂತಂದ್ರೆ ನಿಮ್ಗೆ ಬೇರೆ ಬೇರೆ ಯಾವ್ದಂದ್ರೆ ನೇಟಿವ್ ಕೋಡ್ಸ್ ಬೇಕಾಗಿದ್ದು. ಫಾರ್ ಎಕ್ಸಾಂಪಲ್ ನನ್ನ ಪ್ರೋಗ್ರಾಮ್ ಎಕ್ಸಿಕ್ಯೂಷನಿಗೆ ಈಗ ಆಲ್ರೆಡಿ ನಾ ಎಕ್ಸಿಕ್ಯೂಷನ್ ಮಾಡತ್ತೀನಿ, ಬಟ್ ನನ್ಗೆ ಅದ್ರಾಗ ಏನಾರ ಒಂದು ಬೇರೆ ಕೋಡ್ ನನಗೆ ಆ್ಯಡ್ ಮಾಡೋದು ಅಂತ ಇಕ್ಕೋರಿ. ಸೊ ಲಿಂಕ್ ಮಾಡೋದದ, ಈಗ ನಾನು HTML ನಾ ವೆಬ್ಸೈಟ್ ಮಾಡೀನಿ. ಸೊ ಆ ವೆಬ್ಸೈಟ್ ಒಳಗೆ ಆಲ್ರೆಡಿ ಇದ್ದಿದ್ದಂದ್ರೆ ಫಾರ್ ಎಕ್ಸಾಂಪಲ್ ನಾ ಪೇಮೆಂಟ್ ಮಾಡ್ಬೇಕಾಗಿತ್ತಂತಂದ್ರೆ ನಂದು SBI ಏನಂತಾರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೇಕಂದ್ರೆ ಏನಂತೀರಿ ನೀವು, SBI ಇದಕ್ಕೆ ಹೋಗ್ತಿರಿಲ್ಲ, ವಾಟ್ ವಿ ಕಾಲ್ ಆಸ್ ವೆಬ್ಸೈಟ್. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೇಕಾಗಿತ್ತಂದ್ರೆ SBI ವೆಬ್ಸೈಟಿಗೆ ಹೋಗ್ತಿರಲ್ಲ, ಆ ವೆಬ್ಸೈಟ್ ಲಿಂಕ್ ನಮ್ದು ಅಪ್ಲಿಕೇಶನ್ ಒಳಗೆ ಮಾಡ್ಕೋತದ. ಸೊ ಅವಾಗ ಏನ್ ಮಾಡ್ತೀನಿ, ಬೇರೆ ನೇಟಿವ್ ಕೋಡ್ನ ನಂದ್ರೊಳಗೆ ಹಾಕೋದದ ಅಂತಂದು ಹಾಕೋಬೇಕಾಗಿತ್ತಂದ್ರೆ ಸೊ ಇಲ್ಲಿ ನಾನು ಲಿಂಕರ್ ಯೂಸ್ ಮಾಡ್ತೀನಿ. ಓಕೆ, ಸೊ ಲಿಂಕರ್ ಯೂಸ್ ಮಾಡಿ ಸೊ ಬೇರೆ ಏನಾದ್ರೂ ನೇಟಿವ್ ಕೋಡ್ ಇತ್ತಂತಂದ್ರೆ ನಂದು ಪ್ರೋಗ್ರಾಮ್ ಅಥವಾ ನಂದು ಅಪ್ಲಿಕೇಶನ್ ಒಳಗೆ ಹಾಕೋತೀನಿ. ಕ್ಲಿಯರ್? ಸೊ ಫಸ್ಟ್ ಏನು ಸೋರ್ಸ್ ಕೋಡ್ ನ ಕಂಪೈಲ್ ಮಾಡಿ IL ಕೋಡ್ ಸಿಗ್ತದೆ. ಸೊ ಆ IL ಕೋಡಿಗೆ ಮತ್ತೆ ಏನಾರ ಬೇರೆ ಬೇರೆ ನೇಟಿವ್ ಕೋಡ್ಸ್ ನ ಬೇಕಾಗಿದ್ದು ಅಂತಂದ್ರೆ ಲಿಂಕರ್ ಯೂಸ್ ಮಾಡ್ಕೊಂಡು ಅದನ್ನ ನಾನು ಹಾಕೋತೀನಿ. ಕ್ಲಿಯರ್? ಆಮೇಲೆ ಅದನ್ನ ಸೇವ್ ಮಾಡ್ತೀನಿ, ಹಾಕೊಂಡು ಆ IL ಕೋಡ್ ಪ್ಲಸ್ ನೇಟಿವ್ ಕೋಡ್ ಅದು ನೆಸೆಸರಿ ಇತ್ತಂದ್ರೆ ಹಾಕೋಬೇಕು. ಎವ್ರಿ ಟೈಮ್ ನಾವು ನೇಟಿವ್ ಕೋಡ್ ಹಾಕೋಬೇಕೆ ಅಂತ ಏನಿಲ್ಲ. ಇಫ್ ಯು ನೀಡ್, ಓಕೆ, ಇಫ್ ಯು ರಿಕ್ವೈರ್ಡ್ ದೆನ್ ಓನ್ಲಿ ಯು ಕ್ಯಾನ್ ಆಡ್ ದ native code, otherwise you can leave that one. Clear? ಸೊ ನಿಮಗೆ ನೆಸೆಸರಿ ಇದ್ರೆ ಅಷ್ಟೇ ಬೇರೆ ಕೋಡ್ನ ನಿಮ್ದು ಇದ್ರ ಹಾಕೋಬಹುದಿಲ್ಲ ಅಂದ್ರೆ ಬೇಕಾಗಿಲ್ಲ. ಸೊ ಎವ್ರಿ ಟೈಮ್ ನಾವು ಯಾವುದೇ ಒಂದು ಹಾಕೋರೇನೆ ಬೇಕಂತ ಏನಿಲ್ಲ. ಓಕೆ, ನೆಕ್ಸ್ಟ್ ಏನಾಗ್ತದೆ, ಎಕ್ಸಿಕ್ಯೂಷನಿಗೆ ಹೋಗ್ತದೆ. ಸೊ ಇದೆಲ್ಲ ಆದ್ಮೇಲೆ ಲಿಂಕರೇಷನ್ ಆದ್ಮೇಲೆ ಎಕ್ಸಿಕ್ಯೂಷನಿಗೆ ಹೋಗ್ತದೆ. ಡ್ಯೂರಿಂಗ್ ಎಕ್ಸಿಕ್ಯೂಷನ್ ದ IL ಕೋಡ್ ಅಂಡ್ ಎನಿ ರಿಕ್ವೈರ್ಮೆಂಟ್ ಫ್ರಮ್ ದ ಬೇಸ್ ಕ್ಲಾಸ್ ಲೈಬ್ರರಿ ಆರ್ ಬ್ರಾಟ್ ಟುಗೆದರ್ ಬೈ ದ ಕ್ಲಾಸ್ ಲೋಡರ್. ಸೊ ಈಗ ಏನಾಗ್ತದೆ ಅಂದ್ರೆ IL ಕೋಡ್ ಮತ್ತು ಬೇರೆ ಯಾವ್ದನ್ನ ಕೋಡ್ ನ ಏನ್ ಮಾಡ್ತದೆ ಬೇಸ್ ಕ್ಲಾಸ್ ಲೈಬ್ರರಿಗೆ
ತಂದ್ಬಿಡ್ತದೆ. ಅಂದ್ರೆ ನಿಮ್ ಕ್ಲಾಸ್ ಲೋಡರ್ಗೆ ತಗೊಂಡ್ ಬಂದ್ಬಿಡ್ತದೆ. ಆಲ್ರೆಡಿ ಲೋಡರ್ ಪ್ರೋಗ್ರಾಮ್ ಎದ್ರಾಗಿರ್ತದೆ ನಿಮ್ದು IL ಕೋಡ್ನಾಗ ಇರ್ತದೆ. ನೀವು ಕಂಪೈಲೇಷನ್ ಆದ್ಮೇಲೆ ನಿಮ್ ಲೋಡ್ ಆಗಾಕ ಏನೇನ್ ಇನ್ಸ್ಟ್ರಕ್ಷನ್ಸ್ ಬೇಕಲ್ಲ ಆಲ್ರೆಡಿ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ IL ಕೋಡ್. ಸೊ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆ IL ಕೋಡ್ ಏನ್ ಮಾಡ್ತಿದೆ ಮತ್ತೆ ಬೇರೆ ಯಾವ್ದನ್ನ ಹಾಕೊಂಡಿದ್ರಿ ಅಂತಂದ್ರೆ ನಿಮ್ ಕ್ಲಾಸ್ ಲೋಡರಿಗೆ ತಂದು ಇಡ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದ ಕಂಬೈನ್ಡ್ ಕೋಡ್ ಇಸ್ ಟೆಸ್ಟೆಡ್ ಫಾರ್ ದ ಟೈಪ್ ಸೇಫ್ಟಿ. ಸೊ ಇಲ್ಲಿ ಏನಾಯ್ತು, ಎಕ್ಸಿಕ್ಯೂಷನ್ ಆದ್ಮೇಲೆ ಕ್ಲಾಸ್ ಲೋಡರ್ನ ಹಾಕೋತೀವಿ. ಸೊ ಆಮೇಲೆ ಏನ್ ಮಾಡ್ತೀವಿ ನಾವು ಟೆಸ್ಟ್ ಮಾಡ್ತೀವಿ. ಸೊ ಈಗ ನಮ್ದೆಲ್ಲ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಕರೆಕ್ಟ್ ಆಗಾಕತ್ತದೋ ಇಲ್ಲ ಅಂತ ಹೇಳಿ ದ ಕಂಬೈನ್ಡ್ ಕೋಡ್ ಇಸ್ ಟೆಸ್ಟೆಡ್ ಫಾರ್ ದ type safety and compiled by the JIT compiler. So JIT is nothing but just in time compiler ಅಂತ ಕರಿತೀವಿ. ಸೊ ಜಸ್ಟ್ ಇನ್ ಟೈಮ್ ಅಂತಂದ್ರೆ ಅದ ಪರ್ಟಿಕ್ಯುಲರ್ ಟೈಮಿಂಗ್ ಅದು ಕಂಪೈಲರ್ ಮಾಡ್ತಂತ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಿಮ್ದು ಕಂಬೈನ್ಡ್ ಕೋಡ್ ಏನ್ ಮಾಡ್ತೀವಿ ನಾವು ಟೆಸ್ಟ್ ಮಾಡ್ತೀವಿ ಬೈ ಯೂಸಿಂಗ್ ದ JIT compiler. So to produce native machine code which is sent to the runtime manager of the code. So ಈಗ ಏನಾಯ್ತು, that code is sent to the JIT compilers for testing. So testing ಎದಕ್ಕಂತಂದ್ರೆ ನಿಮ್ಮ ಪ್ರೋಗ್ರಾಮ್ ಅಪ್ಲಿಕೇಶನ್ ಕರೆಕ್ಟ್ ಆಗಾಕತ್ತದೋ ಇಲ್ಲೋ. ಸೊ ಅದಾದ್ಮೇಲೆ ಏನಾಗ್ತದೆ, ಅದು ಓಕೆ ಆಗಿತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ ರನ್ ಟೈಮ್ ಮ್ಯಾನೇಜರಿಗೆ ಕಳಿಸ್ತೀವಿ. ಓಕೆ, ಸೊ ಇದು ಕರೆಕ್ಟ್ ಆಯ್ತು JIT ಕಂಪೈಲರ್ನ ಕರೆಕ್ಟ್ ವೆರಿಫಿಕೇಶನ್ ಆಯ್ತಂದ್ರೆ ನಾವೆಲ್ಲಿ ಹೋಗ್ತೀವಿ ರನ್ ಟೈಮ್ ಮ್ಯಾನೇಜರಿಗೆ ಕಳಿಸ್ತೀವಿ. ಓಕೆ, ಸೊ ದಿಸ್ ಇಸ್ ದ ರನ್ ಟೈಮ್ ಮ್ಯಾನೇಜರ್ನಾಗ ಏನಾಗ್ತದೆ ಫೈನಲ್ ಎಕ್ಸಿಕ್ಯೂಷನ್ ಆಗ್ಬಿಟ್ಟು ಅಂದ್ರೆ ಎವ್ರಿಥಿಂಗ್ ಇಸ್ ಕ್ಲಿಯರ್ ಅಂತೇಳಿ ಹೇಳ್ಬಿಡ್ತದೆ. ಸೊ ಕ್ಲಿಯರ್ ಎವ್ರಿಬಡಿ ವಾಟ್ ಈಸ್ ದ ಫ್ಲೋ ಚಾರ್ಟ್ ಆಫ್ CLR. ಸೊ ಫ್ಲೋ ಚಾರ್ಟ್ ಅಥವಾ ನಿಮ್ದು ಅಪ್ಲಿಕೇಶನ್ ಹೆಂಗ್ ರನ್ ಆಗ್ತದೆ ಅಂತ ಕ್ಲಿಯರ್ ಆಯ್ತು ಎವ್ರಿಬಡಿ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್. ಸೊ ಎವ್ರಿಬಡಿ ಕ್ಲಿಯರ್? Okay, very good. Lower your hands. So next we'll go for another subtopic in the .NET framework, that is common type system ante. Sorry, common type system ante. It is also comes under your .NET framework. ನೀವು ಹೆಂಗ್ CLR ನೋಡಿದ್ರಲ್ಲ ಇಷ್ಟೊತ್ತಾಗ, ಸೊ CTS ಅಂತ ಹೇಳಿ ಒಂದು ನಿಮ್ಮ .NET framework ಒಳಗೆ ಬರ್ತದೆ. So we'll see what is that. So the .NET framework provides multiple language support using the feature known as common type system. Okay, so .NET framework ಒಳಗೆ ನಮಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ನ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ C# ಬರಿಬೋದು, ನೀವು HTML ಬರಿಬೋದು, ಓಕೆ, XHTML ಬರಿಬೋದು. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜಸ್ನ ಸಪೋರ್ಟ್ ಮಾಡ್ತದೆ ಯಾವುದು .NET framework. ಸೊ ಆ ಎಲ್ಲಾ ಥರದ್ದು ಫೀಚರ್ಸ್ ಎದ್ರಾಗ ಪ್ರೆಸೆಂಟ್ ಅದಾವ ಅಂತಂದ್ರೆ ನಿಮ್ದು ಕಾಮನ್ ಟೈಪ್ ಸಿಸ್ಟಮ್ CTS. It is called as CTS. Okay, so every language features are present in your ಕಾಮನ್ ಟೈಪ್ ಸಿಸ್ಟಮ್. ಸೊ ಅದು ಎದ್ರಾಗ ಬಿಲ್ಟ್ ಆಗ್ಯದ ಅಂದ್ರೆ ನಿಮ್ CLR ಒಳಗೆ ಬಿಲ್ಟ್ ಆಗ್ಯದ. ಸೊ this CTS is present in your CLR. Clear? So .NET framework provides multiple language support. So multiple language support ಮಾಡೋ ಸಲಾಗಿ ಏನಾಗ್ತದೆ, ಸ್ಕ್ರೀನ್ಶಾಟ್. ಓಕೆ, ಸೊ ಮಲ್ಟಿಪಲ್ ಲ್ಯಾಂಗ್ವೇಜ್ ಸಪೋರ್ಟ್ ಕೊಡ್ತಿದೆ. ಸೊ ಮಲ್ಟಿಪಲ್ ಲ್ಯಾಂಗ್ವೇಜ್ ಸಪೋರ್ಟ್ ಕೊಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಎಲ್ಲಾ ಫೀಚರ್ಸು ಈ ಕಾಮನ್ ಟೈಪ್ ಸಿಸ್ಟಮ್ ಒಳಗೆ ಸ್ಟೋರ್ಡ್ ಇರ್ತದೆ. ಸೊ ಅದು ಎಲ್ಲ ಎದ್ರಾಗ ಬಿಲ್ಟ್ ಆಗಿದೆ, ನಿಮ್ದು CLR ಒಳಗೆ ಬಿಲ್ಟ್ ಆಗಿದೆ. ಓಕೆ, next the CTS supports a variety of types and operations found in most programming language, and therefore calling one language from another does not require type conversion. So ಇಲ್ಲಿ ಏನಾಗ್ತಾ ನೋಡ್ರಿ, the CTS supports a variety of types and operations. So CTS ಒಳಗೆ ಏನದ ಅಂತಂದ್ರೆ ಇಲ್ಲೇ ಇದು CTS ಒಳಗೆ ಬಹಳಷ್ಟು ಟೈಪ್ಸ್ ಮತ್ತೆ ಆಪರೇಷನ್ಸ್ ಇರ್ತಾವೆ. ಯಾಕಂತಂದ್ರೆ ಅಲ್ಲಿ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಫೀಚರ್ಸ್ ನ ಪ್ರೆಸೆಂಟ್ ಇರ್ತಾವೆ. ಸೊ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫೀಚರ್ಸ್ ಪ್ರೆಸೆಂಟ್ ಇರ್ತಾವ ಅಂತಂದ್ರೆ ಅಲ್ಲಿ ಬಹಳಷ್ಟು ಆಪರೇಷನ್ಸ್ ಬಹಳಷ್ಟು ಟೈಪ್ಸ್ ಎದುರಾಗಿರ್ತದೆ CTS ಒಳಗಿರ್ತದೆ. and therefore calling one language from another does not require conversion. So ಇದು ಸಲಾಗಿ ಏನಾಗ್ತದೆ, ಒನ್ ಲ್ಯಾಂಗ್ವೇಜ್ ನಿಂದ ಇನ್ನೂ ಒಂದು ಲ್ಯಾಂಗ್ವೇಜ್ ಕರಿಬೇಕಾಗಿತ್ತಂದ್ರೆ ಅಲ್ಲೇ ನಮಗೆ ಕನ್ವರ್ಸೇಷನ್ ಬೇಕಾಗಿಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಈಸ್ ಪ್ರೆಸೆಂಟ್ ಇನ್ ಯೋರ್ CTS ಅಂತ ಹೇಳ್ಬೋದು. ಓಕೆ, although C# is specially designed for the .NET platform, we can build .NET programs in a number of other languages including C++ and Visual Basic. So ಇಲ್ಲಿ ಏನು ಹೇಳ್ತಾನೆ, so C# is designed for .NET platform ಅಂತ ಹೇಳ್ತಾನೆ. So although it is designed for .NET platform, ಅದೇ ಸಲಾಗ ಬಿಲ್ಡ್ ಆಗಿದ್ ಗೊತ್ತಿದೆ. ಓಕೆ, ನಾವೇನ್ ಹೇಳ್ತೀವಿ C# is built for the .NET platform. Although it is present or it is good for the .NET platform, ಅದನ್ನ ಬಿಟ್ಟು ನಾವು ಬೇರೆ ನಂಬರ್ ಆಫ್ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತಾನೆ. ಇಟ್ ಮೇ ಬಿ C++, Visual Basics, ಓಕೆ, ಅಥವಾ ಸಿ ಬರಂಗಿಲ್ಲ, HTML, XHTML. ಸೊ ಎನಿ ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ನಾನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಕ್ಲಿಯರ್? ಸೊ ವಾಟ್ ಇಸ್ ಟೈಪ್ ಕಾಮನ್ ಟೈಪ್ ಸಿಸ್ಟಮ್? ಕ್ಲಿಯರ್? CTS
ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಅದ್ರಾಗ ಬರಿಬೇಕು, .NET ಫ್ರೇಮ್ವರ್ಕ್ ಒಳಗೆ ಬರಿಬೇಕು ಇದನ್ನು. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಒನ್ ಇಸ್ ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್, CLS ಅಂತ ಕರಿತೀವಿ. ಓಕೆ, ಸೊ ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್ ಅಂದ್ರೆ ಏನು ನೋಡ್ರಿ. ದ ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್ ಡಿಫೈನ್ಸ್ ಅ ಸೆಟ್ ಆಫ್ ರೂಲ್ಸ್ ದಟ್ enables interoperability on the .NET platform. So common language specification ಒಳಗೆ ಏನದ, we have some set of rules. ಏನ್ ರೂಲ್ಸ್ ಅದಾವ, interoperability ಸಪೋರ್ಟ್ ಆಗಕ್ಕ, ನಮ್ಮ .NET platform ಒಳಗೆ interoperability ಸಪೋರ್ಟ್ ಆಗಕ್ಕ we have some set of rules. Clear? The common language specification is defined as, the CLS is defined as a set of rules, one set of rules ಅದಾವ ಎದ್ರಾಗ .NET platform ಒಳಗ. ಸೊ ಎದ್ರ ಸಲಾಗ ಅಂತಂದ್ರೆ ಇಂಟರ್ ಆಪರೇಬಿಲಿಟಿ ಸಪೋರ್ಟ್ ಆಗಕ್ಕ ಅಂದ್ರೆ ಸೆಟ್ ಆಫ್ ರೂಲ್ಸ್ ಇದಾವ ಅಂತ ಹೇಳ್ತಾರೆ. ಓಕೆ, ಯು ಶುಡ್, ಎವ್ರಿಬಡಿ ಶುಡ್ ನೋ ವಾಟ್ ಈಸ್ CLS. ನಿಮ್ಗೆ ಎಕ್ಸ್ಪ್ಯಾಂಡ್ ಅಂತ ಕೊಟ್ಟಾನ, ಲೈಕ್ CLS ಅಂತ ಕೊಟ್ಟು ಎಕ್ಸಾಮ್ನಾಗ ಎಕ್ಸ್ಪ್ಯಾಂಡ್ CLS, ಎಕ್ಸ್ಪ್ಲಾನ್ CTS. ಓಕೆ, ಸೊ ಎಕ್ಸ್ಪ್ಯಾಂಡ್ ಅಂತ ಕೇಳ್ತಾನೆ. ಸೊ ಅವಾಗ ಏನ್ ಮಾಡ್ಬೇಕು, ಎವ್ರಿಬಡಿ ಶುಡ್ ನೋ the full form of common language specification, the full form of CTS. okay, ಇವೆಲ್ಲ ಏನ್ ಬರ್ತಾವಲ್ಲ ಎಲ್ಲಾನು ನೆನ್ಪಿಟ್ಕೋಬೇಕು ನೀವು. ಕ್ಲಿಯರ್? ಬರೀ CTS CLS ಅಂತ ಓದ್ಬೇಡ್ರಿ. ಓಕೆ, ಸೊ 2 marks ಕ್ವಶನ್ ಗೆ ಎಕ್ಸ್ಪ್ಯಾಂಡ್ ಅಂತ ಕೇಳ್ತಾನೆ. ಇಫ್ ಯು ವಾಂಟ್ ಟು ಕ್ಲಿಯರ್ ದೆನ್ ಯು ಕ್ಯಾನ್ ಸಿ ಯುವರ್ ಲಾಸ್ಟ್ ಇಯರ್ ಪೇಪರ್ಸ್. ಓಕೆ, question papers. Next, these rules serves as a guide to third party compiler designers and library builders. So ಈ ರೂಲ್ಸ್ ಏನದಾವಲ್ಲ ಅಂತಂದ್ರೆ ಥರ್ಡ್ ಪಾರ್ಟಿ ಕಂಪೈಲರಿಗೆ, ಡಿಸೈನರಿಗೆ ಮತ್ತು ಬಿಲ್ಡರ್ಸಿಗೆ. ಸೊ ಥರ್ಡ್ ಪಾರ್ಟಿ ಅಂತಂದ್ರೆ ದ ಪರ್ಸನ್ಸ್ ಹೂ ಆರ್ ಕ್ರಿಯೇಟಿಂಗ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಏನದ ಒಂದು ಕಂಪೈಲೇಷನ್ ಮಾಡಕ್ಕೆ, ಆಮೇಲೆ ಲೈಬ್ರರೀಸ್ನ ಬಿಲ್ಡ್ ಮಾಡಕ್ಕೆ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾನೆ. ಯಾವುದು? CLS. ಓಕೆ, ದ CLS is subset of CTS. ಸೊ CTS ಇಂದ ಒಂದು ಸಬ್ಸೆಟ್ ಅದ ಅಂತ ಹೇಳ್ತಾನೆ. ಸೊ therefore the language supporting the CLS can use each other class libraries as they are known to each other. ಸೊ ಏನದ ಹೇಳ್ತಾನೆ, ಸೊ CTS ಇಂದ ಸಬ್ಸೆಟ್ ಯಾವ್ದದ, CLS ಅದ. ಸೊ ಅವೆರಡು ಏನದಾವ, ಒಂದು ಕ್ಲಾಸ್ ಲೈಬ್ರರೀಸ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಆಸ್ ದೇ ಬೋತ್ ಆರ್ ಸಬ್ಸೆಟ್ ಆರ್ ಆಸ್ ದೇ ಬೋತ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ .NET ಪ್ಲಾಟ್ಫಾರ್ಮ್, ಸೊ ಅವರು ಒಂದೇ ಕ್ಲಾಸ್ ಲೈಬ್ರರೀಸ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ದ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ API that are designed following the rules of CLS. ನಿಮ್ದು API ಪ್ರೋಗ್ರಾಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂತ ಏನು ಕರಿತಿರಲ್ಲ, ನಿಮ್ API ಎಲ್ಲಾನು ಎದರ್ ನಿಂತು ಡಿಸೈನ್ ಆಗಿದೆ ಅಂತಂದ್ರೆ ನಿಮ್ದು CLS ಯೂಸ್ ಮಾಡೇ ಡಿಸೈನ್ ಆಗಿರ್ತದೆ. ಕ್ಲಿಯರ್? ಸೊ ಇಟ್ ಈಸ್ CLS ಕ್ಲಿಯರ್ ಆತ. ಸೊ ನಿಮ್ಗೆ ಏನ್ ಒಂದ್ ಸೆಟ್ ಆಫ್ ರೂಲ್ಸ್ ಅದ, ಇಂಟರ್ಆಪರೇಬಿಲಿಟಿ ಮಾಡಕ್ ಏನ್ ಒಂದ್ ಸೆಟ್ ಆಫ್ ರೂಲ್ಸ್ ಅದಾವ .NET ಪ್ಲಾಟ್ಫಾರ್ಮ್ನಾಗ. ಸೊ ಅದಕ್ಕೆ ಏನಂತ ಕರಿತಾನ, ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್ ಅಂತ ಕರಿತಾನ. ಸೊ ಈ ರೂಲ್ಸ್ ಏನದಾವಲ್ಲ ಅಂದ್ರೆ ಕಂಪೈಲರ್ ಡಿಸೈನಿಗೆ ಮತ್ತೆ ಲೈಬ್ರರೀಸ್ ನ ಬಿಲ್ಡ್ ಮಾಡಕ್ ಹೆಲ್ಪ್ ಮಾಡ್ತಾನ ಅಂತ ಹೇಳ್ತಾನ. ಆ CLS ಅಂಡ್ CTS ಆರ್ ಬೋತ್ ಸೇಮ್ ಅಥವಾ ಸಬ್ಸೆಟ್ ಅಂತ